ಬಂಟ್ವಾಳ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಪಾದಯಾತ್ರೆ ನಡೆಯಿತು. 7ನೇ ವರ್ಷದ ಪಾದಯಾತ್ರೆ ಇದಾಗಿದ್ದು ಸುಮಾರು 1000ಕ್ಕೂ ಅಧಿಕ ಜನ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದರು. ಮುಖ್ಯವಾಗಿ ಪೊಳಲಿ ದೇವಾಲಯದಲ್ಲಿ ವಸ್ತ್ರ ಸಂಹಿತೆ ಜಾರಿಗೊಳಿಸಲು, ಗೋಶಾಲೆ ನಿರ್ಮಾಣ ಮಾಡಲು ಮತ್ತು ಅನ್ಯಮತೀಯರಿಗೆ ವ್ಯಾಪಾರಕ್ಕೆ ಅವಕಾಶ ಕೊಡದಂತೆ ಕೋರುವುದು ಈ ಪಾದಯಾತ್ರೆಯನ್ನ ಮಾಡುತ್ತಿರುವುದರ ಹಿಂದಿನ ಉದ್ದೇಶವಾಗಿದೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಬಂಟ್ವಾಳ ಪ್ರಖಂಡ ಮತ್ತು ಗುರುಪುರ ಮತ್ತು ಜೊತೆಗೆ ವಿಟ್ಲ ಪ್ರಖಂಡ ಜೊತೆ ದಿನಗಳಿಂದ ಸಿದ್ಧತೆ ಮಾಡಿ ಇವತ್ತು ಸಂಪನ್ನಗೊಂಡಿದೆ. ವಿಶೇಷವಾಗಿ ಜಾತ್ರಾ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸಲಿಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ, ವಿಶೇಷವಾಗಿ ತಾಯಂದಿರಿಗೆ, ಮಕ್ಕಳಿಗೆ ಹಾಗೂ ಎಲ್ಲ ಸಜ್ಜನ ಹಿಂದೂ ಬಂಧುಗಳಿಗೆ ಎಲ್ಲರಿಗೂ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಮತ್ತು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ನಾನು ವಿಶ್ವ ಹಿಂದೂ ಪರಿಷತ್ತಿನ ಪರವಾಗಿ ಸಮರ್ಪಣೆ ಮಾಡ್ತಾ ಇದ್ದೇನೆ. बोलो भारत माता के, प्रभु श्री रामचंद्र भगवान के. ಪೊಳಲಿ ಅಮ್ಮನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಇರಗುತ್ತಾ. ಇಲ್ಲಿ ನೆಲೆಸಿರತಕ್ಕಂಥ ಎಲ್ಲ ದೇವರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ದೇವಸ್ಥಾನಕ್ಕೆ ವಸ್ತ್ರ ಸಂಹಿತೆ ಅಂತ ಹೇಳುದು, ದೇವಸ್ಥಾನದಲ್ಲಿ ವಸ್ತ್ರ ಸಂಹಿತೆ ಅಂತ ಹೇಳುದು ಎಷ್ಟು ಪ್ರಾಮುಖ್ಯತೆ ಇರಬೇಕು ಅಂತ ಹೇಳಿದ್ರೆ, ನಮ್ಮ ಇವತ್ತಿನ ಎಲ್ಲ ವಿದ್ಯಮಾನಗಳಲ್ಲಿ ನಡೆತಕ್ಕಂತಹ ಏನು ಅಹಿತಕರ ಘಟನೆಗಳಿರ್ಬೋದು, ಜಾತ್ರೆಗಳಲ್ಲಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ನಾವು ನಮ್ಮ ಸಮಾಜದಲ್ಲಿ ಸವಾಲುಗಳನ್ನೇನು ನೋಡ್ತೇವೆ, ಲವ್ ಜಿಹಾದ್ ಇತರ ಎಲ್ಲದಕ್ಕೂ ಕೂಡ ಒಂದು ಕನೆಕ್ಷನ್ ಇದೆ ವಸ್ತ್ರ ಸಂಹಿತೆಗೆ ಕೂಡ. ಮತ್ತು ಅದಕ್ಕೆ ವಸ್ತ್ರ ಸಂಹಿತೆಯನ್ನ ನಾವು ಕಟ್ಟುನಿಟ್ಟಿನಲ್ಲಿ ದೇವಸ್ಥಾನಗಳಲ್ಲಿ ಜಾರಿ ಮಾಡಬೇಕು ಅಂತ ಯಾಕೆ ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಪ್ರತಿಯೊಂದಕ್ಕೂ ಕೂಡ ಪ್ರತಿಯೊಂದು ಜಾಗದಲ್ಲಿ ಕೂಡ ವಸ್ತ್ರ ಸಂಹಿತೆಗೆ ಅದರದ್ದೇ ಆದ ಒಂದು ಪ್ರಾಮುಖ್ಯತೆ ಇದೆ. ನಾವು ಕೋರ್ಟಿಗೆ ಹೋಗೋದಾದ್ರೆ ವಕೀಲರು ಯಾವ ರೀತಿ ಡ್ರೆಸ್ ಮಾಡ್ತಾರೆ, ಡಾಕ್ಟರ್ಗಳು ಹಾಸ್ಪಿಟಲ್ ಅಲ್ಲಿ ಯಾವ ರೀತಿ ಇರ್ತಾರೆ, ಪ್ರತಿಯೊಂದಕ್ಕೊಂದು ವಸ್ತ್ರ ಸಂಹಿತೆ ಅಂತ ಇದೆ. ಅದೊಂದು ಶಿಷ್ಟಾಚಾರ, ಒಂದು ನಾಗರಿಕ ಲಕ್ಷಣದಲ್ಲಿ ಇರ್ತದೆ. ಅದೇ ರೀತಿ ನಮ್ಮ ಹಿಂದೂ ಧಾರ್ಮಿಕ ದೇವಸ್ಥಾನಗಳಿಗೆ ಬರುವಾಗ ನಮ್ಮ ಧಾರ್ಮಿಕ ಉಡುಪುಗಳನ್ನು ಧರಿಸಿ ಬರಬೇಕು ಅಂತ ಹೇಳುವಂಥದ್ದು ಕೇವಲ ಶಿಷ್ಟಾಚಾರ ಮಾತ್ರವಲ್ಲ, ಅದರಲ್ಲಿ ಒಂದು ಆಧ್ಯಾತ್ಮಿಕ ವಿಚಾರ ಕೂಡ ಇದೆ. ಜೊತೆಗೆ ಒಂದು ದೇವಸ್ಥಾನದ ಪಾವಿತ್ರ್ಯತೆಯನ್ನು ಉಳಿಸಿಕೊಳ್ಳುವಂತ ಕೆಲಸ ಕೂಡ ಅದರ ಮುಖಾಂತರ ಆಗ್ತದೆ. ಅದನ್ನ ಹಲವು ವರ್ಷಗಳಿಂದ ಇಲ್ಲಿ ಪಾದಯಾತ್ರೆ ಮುಖಾಂತರ ನಮ್ಮ ಬಂಟ್ವಾಳದ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಆಗ ಈ ಪೊಳಲಿ ಕ್ಷೇತ್ರದ ಮುಖಾಂತರ ಇದು ಬಾಕಿ ಉಳಿದಂತಹ ಎಲ್ಲ ಕ್ಷೇತ್ರಗಳು ಕೂಡ ಮಾದರಿ ಆಗಬೇಕು. ಇಲ್ಲಿ ವಸ್ತ್ರ ಸಂಹಿತೆಯು ಕಟ್ಟುನಿಟ್ಟಾಗಿ ಜಾರಿಯಾಗಿ ಈ ಬಾರಿಯಿಂದಲೇ ಜಾರಿಯಾಗಬೇಕು ಅಂತೇಳಿ ನಾವು ಆಗ್ರಹಪೂರ್ವಕ ಈ ಸಂದರ್ಭದಲ್ಲಿ ಕೇಳಿಕೊಳ್ತೇವೆ. ಇನ್ನು ಮುಂದಿನ ನಮ್ಮ ಏನು ಪಾದಯಾತ್ರೆಗೆ ವಸ್ತ್ರ ಸಂಹಿತೆಯಂತಹ ಒಂದು ಬೇಡಿಕೆ ಇರಬಾರದು, ಯಾಕಂದ್ರೆ ಅದು ಜಾರಿ ಆಗಬೇಕು, ಈ ಬಾರಿಯೇ ಜಾರಿ ಆಗಬೇಕು ಅಂತ ಹೇಳುವ ಒಂದು ಆಗ್ರಹವನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ಜಾತ್ರೆ ಅದ್ದೂರಿಯಾಗಿ ಜಾತ್ರೆ ನಡೀತದೆ. ಬಹುಶಃ ನಮ್ಮ ಕರ್ನಾಟಕದಲ್ಲಿ ಈ 20 ದಿವಸ 29 ದಿವಸ, ಒಂದು ತಿಂಗಳು ಈ ರೀತಿಯ ಒಂದು ವಿಸ್ತಾರವಾದಂತಹ ಒಂದು ಜಾತ್ರೆ ನಡೆಯುವಂತ ಏಕೈಕ ಕ್ಷೇತ್ರ ಇದ್ರೆ ಪೊಳಲಿ ಅಮ್ಮನ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಅನ್ಯಮತೀಯರಿಗೆ ಯಾವ ಕಾರಣಕ್ಕೂ ಕೂಡ ವ್ಯಾಪಾರ ವಹಿವಾಟುಗಳಿಗೆ ಅವಕಾಶ ನೀಡಬಾರದು. ಇವರು ಹೇಳಿದ್ರು, ಗೋರಕ್ಷಣೆ ಮಾಡತಕ್ಕಂಥ ನಮ್ಮ ಕಾರ್ಯಕರ್ತರಿಗೆ ಜಾತ್ರೆಗೆ ಬಂದಾಗ ಗೋಭಕ್ಷಣೆ ಮಾಡತಕ್ಕಂಥ ಅನ್ಯಮತೀಯರ ವ್ಯಾಪಾರ ವಹಿವಾಟನ್ನು ನೋಡಿದಾಗ ಸಹಜವಾಗಿಯೇ ಮನಸ್ಸಿಗೆ ಖೇದ ಆಗ್ತದೆ. ಆ ನಿಟ್ಟಿನಲ್ಲಿ ಮಾತ್ರವಲ್ಲ, ನಮ್ಮ ಕ್ಷೇತ್ರದಲ್ಲಿ ನಮ್ಮ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಿಕ್ಕೋಸ್ಕರ, ಅಹಿತಕರ ಘಟನೆಗಳನ್ನು ನಿಲ್ಲಿಸಲಿಕ್ಕೋಸ್ಕರ ಅನ್ಯಮತೀಯರಿಗೆ ಯಾವುದೇ ರೀತಿಯ ಒಂದು ಏನು ವ್ಯಾಪಾರ ವಹಿವಾಟಿಗೆ ಜಾತ್ರೆಯಲ್ಲಿ ಅವಕಾಶ ನೀಡಬಾರದು. ಕಾನೂನಲ್ಲಿ ಕೂಡ ಅದು ಅವಕಾಶ ಇಲ್ಲ ಅದಕ್ಕೆ. ಆದ್ರಿಂದ ಅದಕ್ಕೆ ಅವಕಾಶ ಕೊಟ್ಟಲ್ಲಿ ಕಾನೂನು ಕೂಡ ಉಲ್ಲಂಘನೆ ಮಾಡಿದಂತಾಗ್ತದೆ ಅಂತ ಹೇಳಿ ಈ ವ್ಯವಸ್ಥಾಪನಾ ಸಮಿತಿಯವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಮಾಡ್ತೀನಿ. ಜೊತೆಗೆ ಇವರು ಹೇಳಿದ ಎಲ್ಲ ಏನು ಬೇಡಿಕೆಗಳು, ಗೋಶಾಲೆ, ಅತಿ ಮುಖ್ಯವಾಗಿ ಗೋಶಾಲೆ, ಇಲ್ಲಿ ಬಹಳಷ್ಟು ಜಾಗ ಇದೆ, ಏನು ವ್ಯವಧಾನ ಇದೆ. ಇಂತಹ ಕ್ಷೇತ್ರಗಳಲ್ಲಿ ಗೋಶಾಲೆಗಳ ನಿರ್ಮಾಣವಾದರೆ ನಂತರ ಗೋ ರಕ್ಷಣೆಗೆ ಬಹಳ ಒತ್ತು ಕೊಟ್ಟಂತಾಗ್ತದೆ. ಪ್ಲಸ್ ನಮ್ಮ ಕಾರ್ಯಕರ್ತರಿಗೂ ಕೂಡ ಒಂದು ಸ್ಫೂರ್ತಿ ಸಿಗ್ತದೆ. ಗೋರಕ್ಷಣೆ ಮಾಡಿ ಗೋಗಳನ್ನು ಸಾಕ್ಲಿಕ್ಕೆ ಒಂದು ವ್ಯವಸ್ಥೆ ಆಗ್ತದೆ. ಗೋರಕ್ಷಣೆ ಅಂತ ಹೇಳಿದ್ರೆ ಕೇವಲ ಗೋಗಳನ್ನ ಕಟುಕರಿಂದ ರಕ್ಷಣೆ ಮಾಡೋದು ಮಾತ್ರ ಅಲ್ಲ, ಗೋ ಪಾಲನೆ ಕೂಡ, ಅದಕ್ಕೆ ಮುಂದಿನ ಏನು ಅದಕ್ಕೆ ವ್ಯವಸ್ಥೆಗಳನ್ನು ಕಲ್ಪಿಸುವಂತಲ್ಲಿ ಇಂಥ ಕ್ಷೇತ್ರಗಳಲ್ಲಿ ಗೋಶಾಲೆಗಳ ನಿರ್ಮಾಣ ಆದ್ರೆ ಬಹಳ ಪೂರಕ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಕೇವಲ ನಾವೊಂದು ಅರ್ಧ ಕಿಲೋಮೀಟರ್ ಬಂದಂತ ಸಂದರ್ಭದಲ್ಲೇ ಬೆವರು ಇಳಿದು ಈ ರೀತಿಯಾಗಿ ಸುಸ್ತಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ 16 ಕಿಲೋಮೀಟರ್ ಇಂದ ನಡ್ಕೊಂಡು ಬಂದಿರತಕ್ಕಂತಹ ಯಾರ್ಯಾರು ಪಾದಯಾತ್ರೆಗಳು ಈ ಒಂದು ವಿಚಾರಕ್ಕೆ ಏನಂತ ಹೇಳಿದ್ರೆ ವೈಯಕ್ತಿಕ ವಿಚಾರ ಅಲ್ಲ,
ಸಮಾಜಕ್ಕೋಸ್ಕರ ಈ ಸಮಾಜವನ್ನು ಜಾಗೃತಿ ಮಾಡಬೇಕು ಅಂತೇಳಿ ಒಂದೇ ನಿಟ್ಟಿನಲ್ಲಿ ಇಲ್ಲಿ ಈ ದೇವಸ್ಥಾನಗಳಲ್ಲಿ ಗೋಶಾಲೆ ಆಗಬೇಕು. ಈ ವಾತಾವರಣದಲ್ಲಿ ಯಾವುದೇ ಕಾರಣಕ್ಕೂ ಸಹ ವಸ್ತ್ರ ಸಂಹಿತೆಯ ಅಂತ ಹೇಳ್ತಕ್ಕಂಥ ಕಡ್ಡಾಯವನ್ನು ಮಾಡಬೇಕು ಅಂತ ಹೇಳ್ತಕ್ಕಂತಹ ಒಂದು ವಿಶೇಷವಾದಂತಹ ಸಂಕಲ್ಪವನ್ನು ಇಟ್ಕೊಂಡು ಪಾದಯಾತ್ರೆಯನ್ನು ಮಾಡ್ತಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಸಹ ಇವತ್ತು ಕೇವಲ ನನಗೆ ನನ್ನ ಕುಟುಂಬಕ್ಕೆ ಅಂತ ಹೇಳ್ತಕ್ಕಂಥ ವಿಚಾರ ಬಂದಂತ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತೆ ಬಜರಂಗ ದಳ ಬಂಟ್ವಾಳ ಪ್ರಖಂಡ ಇವತ್ತು ವಿಶೇಷವಾದಂತ ಸಂಕಲ್ಪವನ್ನ ಎಲ್ಲರ ಹತ್ರ ಮಾಡಿಸಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಮಾನ್ಯರೇ, ತಮ್ಮೆಲ್ಲ ಮನವಿಗಳನ್ನು ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಸಭೆಯಲ್ಲಿ ಇರಿಸಿ ಎಲ್ಲನೂ ಪಾಲನೆ ಮಾಡಲಿಕ್ಕೆ ನಾವು ದೇವರ ಒಂದು ಆಶೀರ್ವಾದದೊಂದಿಗೆ ಕ್ರಮ ವಹಿಸ್ತೀವಿ ಅಂತೇಳಿ ತಮಗೆ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.